ಸಿಲಿಂಡರ್ ಸ್ಫೋಟಗೊಂಡಿದೆ. ಓರ್ವ ವೃದ್ಧೆ ಮೃತಪಟ್ಟಿದ್ದಾರೆ. ಮನೆಯಲ್ಲಿದ್ದವರು ಗಾಯಗೊಂಡಿದ್ದಾರೆ. ಮನೆಗಳು ಛಿದ್ರವಾಗಿದೆ. ಅಷ್ಟು ಮಾತ್ರ ಅಲ್ಲ, ಅಕ್ಕಪಕ್ಕದ ಮನೆಗಳಿಗೂ ಹಾನಿಯಾಗಿದೆ. ಹಾಗಾದ್ರೆ ಈ ಸ್ಫೋಟದ ತೀವ್ರತೆ ಯಾವ ರೀತಿಯಾಗಿತ್ತು? ಈ ಸಿಲಿಂಡರ್ ಸ್ಫೋಟಕ್ಕೆ ಕಾರಣ ಏನು? ಪೊಲೀಸರಿಗೆ ಸಿಕ್ಕ ಮಾಹಿತಿ ಏನು ಅನ್ನುವ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ. ಇದು ಮನೆ, ಸ್ಫೋಟಗೊಂಡಿರೋ ಮನೆ. ಆ ಸ್ಫೋಟಕ್ಕೆ ಗೋಡೆಗಳು ಪೀಸ್ ಆಗಿವೆ, ಛಾವಣಿಯೇ ಛಿದ್ರವಾಗಿದೆ, ಮನೆಯ ಗಾಜುಗಳು ಸಿಡಿದು ಹೋಗಿವೆ, ಕಿಟಕಿಗಳು ಧ್ವಂಸಗೊಂಡಿವೆ, ಮನೆಯಲ್ಲಿದ್ದ ಎಲ್ಲಾ ವಸ್ತುಗಳು ಅರ್ಧಂಬರ್ಧ ಕಿತ್ತೋಗಿವೆ. ಇದೆಲ್ಲ ನೋಡ್ತಾಗಿದ್ರೆ ಖಂಡಿತ ನೋಡ್ತಿದ್ದವರ ಎದೆ ಜಲ್ ಎನ್ನತ್ತೆ. ಇಷ್ಟೆಲ್ಲ ದುರಂತಕ್ಕೇನು ಕಾರಣ ಅನ್ನೋ ಪ್ರಶ್ನೆ ಮೂಡುತ್ತೆ. ಮೇಲ್ನೋಟಕ್ಕೆ ಇಲ್ಲೊಂದು ಭೂಕಂಪ ಸಂಭವಿಸಿರಬಹುದು ಅನ್ಸತ್ತೆ. ಅಷ್ಟರ ಮಟ್ಟಿಗೆ ಇಲ್ಲಿ ವಿಧ್ವಂಸ ಸೃಷ್ಟಿಯಾಗಿದೆ. ಆದರೆ ಇಲ್ಲಿ ನಡೆದಿರೋದು ಭೂಕಂಪ ಅಲ್ಲ, ಬಾಂಬ್ ಸ್ಫೋಟ. ಹೌದು, ಇಲ್ಲೊಂದು ಬಾಂಬ್ ಸ್ಫೋಟ ಸಂಭವಿಸಿದೆ. ಅದು ಯಾವ ಬಾಂಬ್ ಗೊತ್ತ? ಅಡುಗೆ ಮನೆಯಲ್ಲಿ ಇಟ್ಟುಕೊಳ್ಳೋ ಬಾಂಬ್. ಅದುವೇ LPG ಸಿಲಿಂಡರ್ ಬಾಂಬ್. ಇಲ್ಲಿ ಸಿಲಿಂಡರ್ರೇ ಬಾಂಬ್ನಂತೆ ಸಿಡಿದು ದೊಡ್ಡ ವಿಧ್ವಂಸವನ್ನೇ ಸೃಷ್ಟಿ ಮಾಡಿದೆ. ಸಿಲಿಂಡರ್ ಲೀಕ್ ಆಯ್ತು, ಬೆಳ್ಳಂಬೆಳಗ್ಗೆ ಸ್ಫೋಟಗೊಳ್ತು. ಭೀಕರ ಬ್ಲಾಸ್ಟ್ಗೆ ಮನೆಯೊಂದು ಸಂಪೂರ್ಣ ಜಖಂ, ವೃದ್ಧೆ ಸಾವು. ಅದು 4 ಮಂದಿಯ ಕುಟುಂಬ. ಅವರೆಲ್ಲ ಬೆಂಗಳೂರಿನ KR ಪುರದ ದೇವಸಂದ್ರದ ತ್ರಿವೇಣಿ ನಗರದಲ್ಲಿ ಬಾಡಿಗೆ ಮನೆಯಲ್ಲಿ ವಾಸ ಮಾಡ್ತಾಗಿದ್ರು. ಎಂದಿನಂತೆ ರಾತ್ರಿ ಮಲಗಿದ್ದ ಆ ಕುಟುಂಬ ಬೆಳಗ್ಗೆದ್ದು ತಮ್ಮ ಕೆಲಸಗಳಿಗೆ ಹೋಗ್ಬೇಕು ಅಂತ ಡಿಸೈಡ್ ಮಾಡಿತ್ತು. ಇನ್ನೇನು ಎಲ್ಲ ಗೆದ್ದು ತಮ್ಮ ಕೆಲಸಗಳಿಗೆ ಹೋಗ್ಬೇಕು ಅಂತ ಅಂದುಕೊಳ್ಳೋ ಟೈಮಲ್ಲಿ ಒಂದು ಘೋರ ದುರಂತ ನಡೆದು ಹೋಗುತ್ತೆ. ಆ ಮನೆಯಲ್ಲಿ ಇದ್ದಕ್ಕಿದ್ದಂತೆ ಸಿಲಿಂಡರ್ ಒಂದು ಬ್ಲಾಸ್ಟ್ ಆಗಿದೆ, ಬಾಂಬ್ನಂತೆ ಸ್ಫೋಟಗೊಂಡಿದೆ. ಆ ಸ್ಫೋಟದ ತೀವ್ರತೆಗೆ ಮನೆ ಗೋಡೆಗಳು ಬಿದ್ದು ಹೋಗಿವೆ, ಮನೆಯ ಚಾವಣಿಯೇ ಉರುಳಿ ಬಿದ್ದಿದೆ. ಅಲ್ಲಿ ಮನೆಗಿತ್ತೋ ಅಥವಾ ಪಾಳು ಮನೆಯಿತ್ತೋ ಅನ್ನೋ ಲೆವೆಲ್ಲಿಗೆ ಧ್ವಂಸಗೊಂಡಿದೆ. ಇಷ್ಟೇ ಅಲ್ಲ, ಆ ಮನೆಯಲ್ಲಿದ್ದವರಿಗೆಲ್ಲ ಗಾಯಗಳಾಗಿವೆ. 3 ಗಾಯಗೊಂಡಿದ್ದು, ಓರ್ವ ವೃದ್ಧೆ ಪ್ರಾಣ ಕಳೆದುಕೊಂಡಿದ್ದಾರೆ. ಒಂದೇ ಒಂದು ಕ್ಷಣದಲ್ಲಿ ನಡಿಬಾರದ ಅನಾಹುತ ನಡೆದು ಹೋಗಿದೆ. ಟೀ ಮಾಡಲು ಗ್ಯಾಸ್ ಸ್ಟವ್ ಹೊತ್ತಿಸಿದ ಮೇಲೆ ನಡೆಯಿತು ದುರಂತ. ಅದು ಶೇಖರ್ ಎಂಬುವವರ ಕುಟುಂಬ. ಆ ಕುಟುಂಬದಲ್ಲಿ ಶೇಖರ್ ಅವರ ತಾಯಿ ಮತ್ತು 2 ಮಕ್ಕಳು ವಾಸವಾಗಿದ್ರು. ತ್ರಿವೇಣಿ ನಗರದಲ್ಲಿ ಸುಮಾರು 9 ತಿಂಗಳಿಂದ ಮನೆ ಬಾಡಿಗೆ ಪಡ್ಕೊಂಡು ಜೀವನ ಸಾಗಿಸ್ತಾಗಿದ್ರು. ಶನಿವಾರ ಬೆಳಗ್ಗೆ ಶೇಖರ್ ಮಗಳು ಚಂದನ ಟೀ ಮಾಡಲು ಗ್ಯಾಸ್ ಸ್ಟವ್ ಹೊತ್ತಿಸಿದ್ದಾರೆ. ಈ ಟೈಮಲ್ಲಿ ಸಿಲಿಂಡರ್ ಬ್ಲಾಸ್ಟ್ ಆಗಿದೆ. ಸ್ಫೋಟದ ತೀವ್ರತೆಗೆ ಇಡೀ ಮನೆ ಸಂಪೂರ್ಣ ನೆಲಸಮವಾಗಿದೆ. ಮನೆಯಲ್ಲಿದ್ದ ಶೇಖರ್ ಮತ್ತು ಶೇಖರ್ ಅವರ 2 ಮಕ್ಕಳಾದ ಚಂದನ, ಕಿರಣ್ ಗಾಯಗೊಂಡಿದ್ದಾರೆ. ಮನೆಯಲ್ಲೇ ಮಲಗಿದ್ದ 80 ವರ್ಷದ ಹಿರಿಜೀವ ಅಕ್ಕಯ್ಯಮ್ಮನ ಮೇಲೆ ಗೋಡೆ ಉರುಳಿ ಬಿದ್ದಿದ್ದು ಅವರು ಸ್ಥಳದಲ್ಲೇ ಪ್ರಾಣ ಕಳೆದುಕೊಂಡಿದ್ದಾರೆ. ಟೀ ಮಾಡೋಕೆ ಹೋಗಿದ್ದ ಚಂದನ ಗಂಭೀರವಾಗಿ ಗಾಯಗೊಂಡಿದ್ದು, 35% ಸುಟ್ಟ ಗಾಯಗಳಿಂದ ನರಳಾಡ್ತಾಗಿದ್ದಾರೆ. ಖಾಸಗಿ ಆಸ್ಪತ್ರೆಗೆ ದಾಖಲಿಸಲಾಗಿದ್ದು ಚಿಕಿತ್ಸೆ ಪಡೆಯುತ್ತಾಗಿದ್ದಾರೆ. ರಾತ್ರಿ ಇಡೀ ಗ್ಯಾಸ್ ಲೀಕ್ ಆಗಿ ಬ್ಲಾಸ್ಟ್ ಆಯ್ತಾ? ಸಿಲಿಂಡರ್ ಬ್ಲಾಸ್ಟ್ ಆಗಿದೆ, ಅದಕ್ಕೇನು ಕಾರಣ ಅಂತ ಬೆನ್ನತ್ತಿದ್ರೆ ಕೆಲವೊಂದು ವಿಚಾರಗಳು ಬೆಳಕಿಗೆ ಬಂದಿವೆ. ಚಂದನ ಬೆಳಗ್ಗೆ ಸುಮಾರು 7 ಗಂಟೆ 10 ನಿಮಿಷಕ್ಕೆ ಟೀ ಮಾಡೋಕೆ ಸ್ಟವ್ ಹೊತ್ತಿಸಿದ್ದಾರೆ. ಆದ್ರೆ ಆ ಟೈಮಲ್ಲೇ ಸಿಲಿಂಡರ್ ಬ್ಲಾಸ್ಟ್ ಆಗಿದೆ. ಇಡೀ ರಾತ್ರಿ ಸಿಲಿಂಡರ್ನಿಂದ ಗ್ಯಾಸ್ ಲೀಕ್ ಆಗಿತ್ತು. ಅದು ತಿಳಿಯದೆ ಚಂದನ ಸ್ಟವ್ ಹೊತ್ತಿಸೋಕೆ ಮುಂದಾಗಿದ್ದಾರೆ. ಇದೇ ವೇಳೆ ಲೀಕ್ ಆಗಿದ್ದ ಗ್ಯಾಸ್ ಹೊತ್ತಿಕೊಂಡಿದೆ, ಸಿಲಿಂಡರ್ ಬ್ಲಾಸ್ಟ್ ಆಗಿದೆ, ಮನೆ ಚಿಂದಿಯಾಗಿದೆ. 3 ಗಾಯಗೊಂಡಿದ್ದು, ವೃದ್ಧೆ ಅಕ್ಕಯ್ಯಮ್ಮ ಪ್ರಾಣ ಕಳೆದುಕೊಂಡಿದ್ದಾರೆ. ನಮ್ಮ ಭಾವ ಮಕ್ಕಳು ಅಜ್ಜಿ ಇದಾಗಿದ್ದಾರೆ ಸರ್. ಅದಕ್ಕೆ
ಬೇರೆ ಇದು ನಮ್ಮ ಭಾವ ಮತ್ತೆ ಅವ್ರ ಅಮ್ಮ ಇಬ್ಬರು ಮಕ್ಕಳು ಸರ್. ನನ್ಗೆ ಒಂದು 9:30 ಫೋನ್ ಮಾಡಿದ್ರು ಸರ್. ಈ ತರ ಸಿಲಿಂಡರ್ ಬ್ಲಾಸ್ಟ್ ಆಗಿ ಈ ತರ ಆಗಿದೆ ಬನ್ನಿ ಅಂತ ಅಕ್ಕ ಮಗ ಫ್ರೆಂಡ್ಸ್ ಫೋನ್ ಮಾಡಿದ್ದು. ಮಗಳು ತುಂಬಾ ಫುಲ್ಲು ಬರ್ನ್ ಆಗ್ಬಿಟ್ಟಿದಾರಂತೆ ಸರ್. ಮಗಗೂ ಫುಲ್ಲು ಇದಾಗಿದೆ. ಎಲ್ಲ 3 ಐಸಿಯು ಅಲ್ಲಿದಾರಂತೆ. ಹೆಣ್ಣು ಹುಡುಗಿಗೆ ಜಾಸ್ತಿ ತುಂಬಾ ಪ್ರಾಬ್ಲಮ್ ಆಗಿದೆ ಅಂತ ಈಗ ಟ್ರೀಟ್ಮೆಂಟ್ ಕೊಡ್ತಾ ಇದಾರಂತೆ ಸರ್. ಸಿಲಿಂಡರ್ ಸ್ಫೋಟದ ತೀವ್ರತೆಗೆ ಇಡೀ ಮನೆಗೆ ಸಂಪೂರ್ಣ ನೆಲಸಮವಾಗಿದೆ. ಕೂಡಲೇ ಸ್ಥಳೀಯರು, ಪೊಲೀಸರು ಮತ್ತು ಅಗ್ನಿಶಾಮಕ ಸಿಬ್ಬಂದಿಗೆ ಮಾಹಿತಿ ನೀಡಿದ್ದಾರೆ. ಸ್ಥಳಕ್ಕೆ ದೌಡಾಯಿಸಿದ ಅಧಿಕಾರಿಗಳು ಗಾಯಾಳುಗಳನ್ನ ರಕ್ಷಣೆ ಮಾಡಿ ಆಸ್ಪತ್ರೆಗೆ ದಾಖಲಿಸಿದ್ದಾರೆ. ಈ ದಿನ ಬೆಳಗ್ಗೆ ಸುಮಾರು 7:15 ಗಂಟೆಗೆ KR ಪುರಂ ಪೊಲೀಸ್ ಠಾಣಾ ವ್ಯಾಪ್ತಿಯ ದೇವಸಂದ್ರದ ತ್ರಿವೇಣಿ ನಗರದಲ್ಲಿ ಒಂದು ಮನೆಯಲ್ಲಿ ಬ್ಲಾಸ್ಟಿಂಗ್ ಸಂಭವಿಸಿದೆ. ಈ ಬ್ಲಾಸ್ಟಿಂಗ್ ಇಂದ ಒಬ್ಬರು ಅಕ್ಕಯ್ಯಮ್ಮ ಅಂತೇಳಿ ಸುಮಾರು 80 ವರ್ಷದ ಮಹಿಳೆ ಮೃತಪಟ್ಟಿದ್ದಾರೆ. ಅದೇ ಕುಟುಂಬದಲ್ಲಿದ್ದಂಥ ಶೇಖರ್ ಮತ್ತೆ ಕಿರಣ್ ಕುಮಾರ್ ಹಾಗೆ ಚಂದನ ಅವರು ಇಂಜೂರ್ಡ್ ಆಗಿದ್ದಾರೆ. ಅವ್ರನ್ನೆಲ್ಲರನ್ನೂ ಕೂಡ ನಾವು KR ಪುರಂನ TC ಪಾಳ್ಯದ ಆಲ್ಟರ್ ಹಾಸ್ಪಿಟಲ್ಗೆ ಶಿಫ್ಟ್ ಮಾಡಿ ಅಲ್ಲಿ ಟ್ರೀಟ್ಮೆಂಟ್ ನಡೀತಾ ಇದೆ. ಅದರಲ್ಲಿ ಚಂದನ ಅವರ ಕಂಡೀಷನ್ ಸ್ವಲ್ಪ ಗಂಭೀರವಾಗಿದೆ. ಬಹಳಷ್ಟು ಬರ್ನ್ ಇಂಜುರೀಸ್ ಅವರಿಗಾಗಿದೆ. ಈ ಬ್ಲಾಸ್ಟ್ ಕಾರಣಕ್ಕಾಗಿ ಈ ಮನೆಯ ಹಿಂಭಾಗದಲ್ಲಿದ್ದಂಥ 3 ಶೆಡ್ಡಿನ ಮನೆಗಳಿಗೆ ಹಾನಿಯಾಗಿದೆ. 3-4 ಕಿಲೋಮೀಟರ್ ವರೆಗೆ ಕೇಳಿಸಿದ ಸ್ಫೋಟದ ಸದ್ದು. ಸಿಲಿಂಡರ್ ಸ್ಫೋಟದ ತೀವ್ರತೆಗೆ ಅಕ್ಕಪಕ್ಕದ ಮನೆಗಳ ಕಿಟಕಿ ಗಾಜುಗಳೇ ಪುಡಿಪುಡಿಯಾಗಿವೆ. ಮನೆ ಹಿಂಭಾಗದ 2 ಮನೆಗಳ ಮೇಲ್ಛಾವಣಿ ಕೂಡ ಕುಸಿದು ಬಿದ್ದಿದೆ. ಓರ್ವ ಮಹಿಳೆಗೂ ಗಾಯವಾಗಿದೆ. ಈ ಸ್ಫೋಟಕ್ಕೇನು ಕಾರಣ ಅನ್ನೋದರ ಕುರಿತು ಪೊಲೀಸರು ತನಿಖೆ ನಡೆಸ್ತಾಗಿದ್ದಾರೆ. ಈ ಮನೆ ಕಂಪ್ಲೀಟ್ಲಿ ಧ್ವಂಸ ಆಗಿದೆ. ಜೊತೆನಲ್ಲಿ ಬ್ಯಾಕ್ ಸೈಡ್ ಒಂದು ಶೀಟ್ ಮನೆಗಳಿದಾವೆ. ಆ ಶೀಟ್ ಮನೆಗಳಲ್ಲಿ 3 ಮನೆಗಳನ್ನು ಡ್ಯಾಮೇಜ್ ಆಗಿದ್ದಾವೆ. ಮತ್ತೆ ಈ ಮುಂದೆ ತಾವು ನೋಡ್ತಾ ಇದ್ರೆ 3 ಮನೆಗಳದು ಅಲ್ಲಿ ಸ್ವಲ್ಪ ಈ ಕಿಟಕಿ ಎಲ್ಲ ಗ್ಲಾಸಸ್ ಎಲ್ಲ ಪುಡಿ ಆಗಿದೆ. ಸೊ ಇದಾದ ನಂತರ ಈಗ ಕಾರಣ ಏನಂತ ಮಗು ಹೇಳಿದ್ದಾರೆ. ಬಟ್ ಆದ್ರೂ ಸಹ ಎಲ್ಲ ರೀತಿಯಲ್ಲಿ ನಾವು ಪರೀಕ್ಷೆ ಮಾಡ್ತೇವೆ. ಅದೇ ರೀತಿಯಲ್ಲಿ ಆಗಿದೆ, ಬೇರೆ ರೀತಿಯಲ್ಲಿ ಆಗಿದೆ. ಸಿಲಿಂಡರ್ ಸ್ಫೋಟದ ತೀವ್ರತೆ 3-4 ಕಿಲೋಮೀಟರ್ ವರೆಗೆ ಕೇಳಿಸಿದೆ. ಸ್ಥಳೀಯರು ಭೂಕಂಪವಾಗಿರಬೇಕು ಅಂತ ಅಂದುಕೊಂಡಿದ್ರು. ಸುಮಾರು 7:05 ನಾವು ಕೆಲ್ಸಕ್ಕೆ ಹೋಗ್ಬೇಕು ಅಂತ ರೆಡಿಯಾಗಿ ಬಂದ್ವಿ. ಈಚೆ ಕಡೆಗೆ ಒಂಥರ ಸೌಂಡ್ ಬಂತು. ಸೌಂಡ್ ಬಂದಿದ ತಕ್ಷಣ ನಮ್ದು 3-4 ವಿಂಡೋಗಳೆಲ್ಲ ಒಡೆದೋಗೈತೆ. ಲೆಟ್ರಿನ್ ಬಾಗ್ಲೆಲ್ಲ ಒಡೆದೋಗೈತೆ. ಬಿಲ್ಡಿಂಗ್ ಇರೋದು ಅಷ್ಟು ದೂರ, ನಮ್ ಬಿಲ್ಡಿಂಗ್ ಇಷ್ಟು ದೂರ. ಈ 2 ಬಿಲ್ಡಿಂಗು ಪ್ರಾಬ್ಲಮ್ ಆಗೈತೆ. ಆಮೇಲೆ ಆ ಕಡೆ ಬಿಲ್ಡಿಂಗು. ಸ್ಫೋಟದ ವಿಚಾರ ತಿಳಿದು ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ, ಶಾಸಕ ಭೈರತಿ ಬಸವರಾಜ್ ಸೇರಿದಂತೆ ಹಿರಿಯ ಪೊಲೀಸ್ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ರು. ಸ್ಫೋಟದ ಬಗ್ಗೆ ಅನುಮಾನ ವ್ಯಕ್ತಪಡಿಸಿದ ಸಂಸದೆ ಶೋಭಾ ಕರಂದ್ಲಾಜೆ, ಕೇವಲ ಸಿಲಿಂಡರ್ ಸ್ಫೋಟದಿಂದ ಇಷ್ಟು ದೊಡ್ಡ ಮಟ್ಟದ ಹಾನಿ ಅಸಾಧ್ಯ. ಹಾಗಾಗಿ ಬೇರೇನಾದ್ರೂ ಸ್ಫೋಟಕಗಳು ಸಂಗ್ರಹಿಸಿ ಇಡಲಾಗಿತ್ತ ಅನ್ನೋದರ ಬಗ್ಗೆ ಸಮಗ್ರ ತನಿಖೆ ನಡೆಸುವಂತೆ ಒತ್ತಾಯಿಸಿದ್ರು. ಬ್ಲಾಸ್ಟ್ ಆಗಿ ಅಕ್ಕಯ್ಯಮ್ಮ ಅನ್ನುವಂಥವರು ತೀರ್ಕೊಂಡಿದ್ದಾರೆ. ಮನೆ ಪೂರ್ತಿ ಡ್ಯಾಮೇಜ್ ಆಗಿದೆ. ಅಕ್ಕಪಕ್ಕದ ಮನೆಗಳಿಗೆ ಕೂಡ ತೊಂದರೆ ಆಗಿದೆ. ಒಂದು ದೊಡ್ಡ ಮನೆ, ಇಷ್ಟು ಗಟ್ಟಿಮುಟ್ಟಾದ ಮನೆ ಇಷ್ಟೊಂದು ಕುಸಿದಿದೆ ಅಂತಂದ್ರೆ ಇದಕ್ಕೆ ಬಲವಾದ ಕಾರಣ ಇರಬೇಕು. ಮತ್ತೆ ಯಾವ ಎಕ್ಸ್ಪ್ಲೋಸಿವ್ ಆಗಿದೆ, ಅದು ಗ್ಯಾಸೇನಾ ಅಥವಾ ಬೇರೆ ಎಕ್ಸ್ಪ್ಲೋಸಿವ್, ಇದರ ಬಗ್ಗೆ ತನಿಖೆ ಆಗ್ಬೇಕನ್ನುವಂತ ಆಗ್ರಹವನ್ನ ನಾನು ಮಾಡ್ತಾ ಇದ್ದೀನಿ. ಅಧಿಕಾರಿ ವರ್ಗದವರು ತಕ್ಷಣ ಫರೆನ್ಸಿಕ್ ರಿಪೋರ್ಟ್ಗೆ ಎಲ್ಲವನ್ನ ಕಳಿಸಿಕೊಡ್ಬೇಕು ಅನ್ನುವಂತ ಆಗ್ರಹವನ್ನು ಕೂಡ ನಾನು. ಶಾಸಕ ಭೈರತಿ ಬಸವರಾಜ್ ಕೂಡ ಸ್ಫೋಟದ ಬಗ್ಗೆ ಅನುಮಾನ ವ್ಯಕ್ತಪಡಿಸಿದ್ದಾರೆ. ಮೃತ ಕುಟುಂಬಕ್ಕೆ ವೈಯಕ್ತಿಕವಾಗಿ 1 ಲಕ್ಷ ಪರಿಹಾರದ ಜೊತೆಗೆ ಚಿಕಿತ್ಸಾ ವೆಚ್ಚ ಭರಿಸುವ ಭರವಸೆ ನೀಡಿದ್ದಾರೆ. RCC ಅಂತ ಮನೆ ಇವತ್ತು ಬ್ಲಾಸ್ಟ್ ಆಗಿದೆ ಅಂದ್ರೆ ಗ್ಯಾಸ್ ಸಿಲಿಂಡರ್ ಇಂದ ಆಗಿದೆಯೋ ಅಥವಾ ಎಕ್ಸ್ಪ್ಲೋಸಿವ್ಸ್ ಇಂದ ಆಗಿದೆಯೋ ಇದು ನಿಖರವಾಗಿ ಇನ್ನೂ ಕೂಡ ಮಾಹಿತಿ ಇಲ್ಲ. ನಾನು ಕೂಡ ಪೊಲೀಸ್ ಅಧಿಕಾರಿಗಳ ಜೊತೆ ಮಾತಾಡಿದ್ದೀನಿ. ಸೊ ಅನೇಕ ಮನೆಗಳಿಗೆ ಇವತ್ತು ಗ್ಲಾಸ್ಗಳು ಹೊಡೆದೋಗಿದೆ, ಮತ್ತೆ ಬೇರೆ ಮನೆಗಳಿಗೂ ಕೂಡ ಹಾನಿಯಾಗಿದೆ. ಇದೆಲ್ಲವನ್ನು ಕೂಡ ಸರ್ಕಾರ ಭರಿಸಬೇಕು. ಯಾರು ಮೃತರಿದ್ದಾರೆ ಅವರ ಕುಟುಂಬಕ್ಕೆ ಶೀಘ್ರವಾಗಿ ಪರಿಹಾರವನ್ನು ಕೊಡುವಂತ ಕೆಲಸ ಆಗಬೇಕು ಅನ್ನೋ ಮಾತನ್ನ ನಾನು ಈ ಸಂದರ್ಭದಲ್ಲಿ ಸರ್ಕಾರಕ್ಕೆ ಒತ್ತಾಯವನ್ನು ಮಾಡ್ತೇನೆ. ಇದು ಸಂಪೂರ್ಣವಾಗಿ ತನಿಖೆ ಆಗಬೇಕು. ತನಿಖೆಯಾಗಿ ಏನು ಆ ಸತ್ಯತೆ ಹೊರಬರಬೇಕು ಅನ್ನೋದನ್ನ ನಾನು ಈ ಸಂದರ್ಭದಲ್ಲಿ ಸರ್ಕಾರಕ್ಕೆ ಆಗ್ರಹವನ್ನು ಮಾಡ್ತೇನೆ. ಒಟ್ನಲ್ಲಿ ಸಿಲಿಂಡರ್ ಬ್ಲಾಸ್ಟ್ ಕುಟುಂಬವೊಂದನ್ನ ಬಲಿ ತಗೊಂಡಿದೆ. ಮನೆಯೊಂದು ಕುಸಿದು ಬಿದ್ದಿದ್ದು ಮನೆಯ ಹಿರಿ ಜೀವ ಪ್ರಾಣ ಕಳೆದುಕೊಂಡಿದ್ದಾರೆ. ಸದ್ಯಕ್ಕೆ ಸ್ಫೋಟದ ಸ್ಥಳಕ್ಕೆ FSL, ಸೋಕೋ ಹಾಗೂ ಬಾಂಬ್ ನಿಷ್ಕ್ರಿಯ ದಳದ ಸಿಬ್ಬಂದಿ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ರು.
ಹಾಗೂ ಸ್ಫೋಟದ ಸಂಬಂಧ ಸ್ಯಾಂಪಲ್ಗಳನ್ನ ಕಲೆ ಹಾಕಿ ಎಫ್ಎಸ್ಎಲ್ಗೆ ರವಾನಿಸಲು ಸಿದ್ಧತೆ ನಡೆಸಿದ್ದಾರೆ. ಎಫ್ಎಸ್ಎಲ್ನ ವರದಿ ಬಂದ ಬಳಿಕವಷ್ಟೇ ಸ್ಫೋಟದ ನಿಖರ ಕಾರಣ ಪತ್ತೆಯಾಗಲಿದೆ.